ಡೈಲಿ ನಾನ್ ವೆಜ್ ತಿಂದು ಬೇಜಾರಾಗಿದೆ. ಒಂದು ಒಳ್ಳೆ ವೆಜ್ ಅಡುಗೆ ಮಾಡೋಣ ಇವತ್ತಿನ ಸ್ಪೆಷಲ್ ಏನಂದರೆ ಆಲೂಗೆಡ್ಡೆ ಸೌತೆಕಾಯಿ ಸ್ಪೆಷಲ್ ವೆಜ್ ಸಾಂಬಾರ್. 2 ಆನಿಯನ್ನ ತಗೋಬೇಕು. 1 ಆನಿಯನ್ನ ಉದ್ದವಾಗಿ ನೀಳವಾಗಿ ಕಟ್ ಮಾಡಬೇಕು. ಸೌತೆಕಾಯಿ ಆಲೂಗೆಡ್ಡೆಯ ವೆಜ್ ಸಾಂಬಾರ್ ಮಲ್ನಾಡ್ ಸ್ಟೈಲ್ನ. ನನ್ನ ಫ್ರೆಂಡ್ಗೆ ಹಸ್ವಾಗ್ಬಿಟ್ಟು ಹೆಂಗೆಂಗೋ ಹಾಡ್ತಿದ್ದೆ. ಇಲ್ಲ, 1 ಟೊಮೊಟೊ ಒಗ್ಗರಣೆಗೆ ಉದ್ದುದ್ದ. ಗೈಸ್, ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಕ್ಯಾಮ್ರಾಮನ್ ನೇಹಾ ಅವ್ರ ಜೊತೆ ಅಕ್ಷರ ನೋಡಿ ಕರೆಕ್ಟ್ ಆಗ್ತಿದ್ದೇನೆ. ಸರಿ ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಬೇಕು ತಾನೆ. ಆಲೂಗೆಡ್ಡೆ ಸೈಜ್ ಸ್ವಲ್ಪ ದೊಡ್ಡ ಆಗಿದೆ. ಪೊಟ್ಯಾಟೊ ಸೈಜ್ ಸ್ವಲ್ಪ ದೊಡ್ಡ ಆಗಿದೆ. ಇವಾಗ ಸ್ವಲ್ಪ ಚಿಕ್ಕದಾಗಿದೆ. ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಗೈಸ್, ಇದು ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಮಾಡೋದಕ್ಕೂ ಮುಂಚೆ ಈ ತರ ಗಜ 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 ಅಂತ ಮಾಡ್ಕೋಬೇಕು ಫಸ್ಟ್. ಯಾಕಂದ್ರೆ ಇದಕ್ಕೆ ಸಾಂಬಾರ್ ಮತ್ತೆ ಉಪ್ಪು ಹಿಡಿಬೇಕು. ಇಷ್ಟಿರ್ಲೇನೆ ಕುಕ್ಕರ್ಗೆ ಇಷ್ಟು ಬೇಳೆನ ಹಾಕ್ಬೇಕಾಗತ್ತೆ. 1 ಹಿಡಿಯಷ್ಟು ಬೇಳೆನ ಹಾಕ್ಬೇಕಾಗತ್ತೆ. ಈ ಬೇಳೆನ ವಾಶ್ ಮಾಡ್ಬೇಕು. 1 ಸಲ ತೊಳೆದ್ರೆ ಸಾಕು. ತೊಳೆದಿರೋ ಬೇಳೆನ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಕುಕ್ಕರ್ಗೆ 3 ವಿಸಲ್ನ ಹೊಡಿಸ್ಬೇಕಾಗತ್ತೆ. ಅಂದ್ರೆ 1 ಹೋಳು ತೆಂಗಿನಕಾಯಿನ ಈ ತರ ನೀವು ತುರ್ಕೋಬೇಕಾಗತ್ತೆ. 1 ಹೋಳಷ್ಟು ಹಾಕ್ಬೇಕಾಗತ್ತೆ. ನಾನು ಮಲ್ನಾಡ್ ಶೈಲಿ ಅಡಿಗೆಗಳಿಗೆ ಕಾಯಿ ತುರಿನ ಜಾಸ್ತಿ ಬಳಸ್ತಾರೆ. ಇವತ್ತು ನಾವು ಮಾಡ್ತಾ ಇರೋದೇ ಮಲ್ನಾಡ್ ಸೈಡ್ ಸಾಂಬಾರ್, ಆದ್ರಿಂದ ಕಾಯಿನ ಜಾಸ್ತಿ ತುರ್ಕೋತಾ ಇದ್ದೀನಿ. ಗೈಸ್, ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ತಾ ಇದ್ದೀನಿ. ಏನು ಇಷ್ಟು ಜೀರಿಗೆನ ಆಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಹೇಗೇನ್ ಮೆಂತ್ಯ ಕಾಳನ್ನ 4 ರಿಂದ 5 ಕಾಳನ್ನ ಆಡ್ ಮಾಡ್ತಾ ಇದ್ದೀನಿ. ಹೇಗೇನ್ ಉರ್ಗಡ್ಲೆನ ಆಡ್ ಮಾಡ್ತಾ ಇದ್ದೀನಿ. ಈ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ. ಈ ಉರ್ಗಡ್ಲೆನ ಹಾಕೋದ್ರಿಂದ ಸಾಂಬಾರ್ ನಿಮ್ಗೆ ಗಟ್ಟಿಯಾಗಿ ಬರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಒಂದಿಷ್ಟು ಸಾಸ್ವೆನ ಇದ್ರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ. ಆದ್ಮೇಲೆ ಈಗ 10 ರಿಂದ 15 ಬ್ಯಾಡಗೆ ಮೆಣಸನ್ನ ಇದ್ರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಮಸಾಲೆ ಎಲ್ಲ. ಒಂದು ಎಸಳು ಬಿಡಿಸಿಟ್ಟಿರೋ ಬೆಳ್ಳುಳ್ಳಿನ ಆಡ್ ಮಾಡ್ತಾ ಇದ್ದೀನಿ. ಈಗಿನ ಇದನ್ನು ಡೀಪ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೆಣಸಿನಕಾಯಿ ಸ್ವಲ್ಪ ಇದು ಒತ್ತ ತಕ್ಷಣ ಗೊತ್ತಾಗಬೇಕಂದ್ರೆ ಪುಡಿ ಆಗುತ್ತೆ ಅಂತ. ಕಾಯಿ ಕ್ರಿಸ್ಪಿ ಆಗಿ ಬರ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋತಾನೆ ಇರಬೇಕು. ಹಾಕಿರೋ ಮಸಾಲಾ ಐಟಮ್ಸ್ ಎಲ್ಲ ಕರೆಕ್ಟ್ ಆಗಿ ಫ್ರೈ ಆಗ್ತಾ ಇದೆಯಾ ಚೆಕ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋತಾ ಹೋಗ್ಬೇಕು. ಇನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಆಡ್ ಮಾಡ್ತಾ ಇದ್ದೀನಿ ಆ ಮಸಾಲಾಗೆ. ಮತ್ತೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರೋ ಟೊಮೊಟೊನ ಆಡ್ ಮಾಡ್ತಾ ಇದ್ದೀನಿ. ಅಷ್ಟಲ್ಲಿ ಕಾಯಿನ ಆಡ್ ಮಾಡ್ತಾ ಇದ್ದೀನಿ. ಈ ಕಾಯಿನೂ ಹಾಕಿ ಡೀಪ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಕುಕ್ಕರ್ ಅಲ್ಲಿ ನಾವು ಬೇಯೋದಕ್ಕೆ ಇಟ್ಟಿದ್ವಿ. ಈಗ ಅದನ್ನು 3 ವಿಸಲ್ ಆಗಿದೆ. ಈಗ ವಿಸಲ್ ತೆಗಿತಾ ಇದ್ದೀನಿ. ಈಗ ಈ ಬೇಳೆ ಈ ತರ ಬೆಂದಿದೆ. ಇದಕ್ಕೆ ನಾವೀಗ ತರಕಾರಿನ ಆಡ್ ಮಾಡ್ತಾ ಇದ್ದೀವಿ. ಪೊಟ್ಯಾಟೊ ಮತ್ತೆ ಮಾಡ್ತಾ ಇದ್ದೀವಿ. ಆನಿಯನ್ ಮತ್ತೆ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ವಿ, ಅದನ್ನು ಆಡ್ ಮಾಡ್ತಾ ಇದ್ದೀನಿ. ಹೇಗೇನು ಸಾಕಾಗತ್ತಲ್ವೇನೆ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಉಪ್ಪನ್ನ ಆಡ್ ಮಾಡ್ತಾ ಇದೀವಿ. ತರಕಾರಿನ ಬೇಯಿಸೋವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡಿದ್ವಿ. ಹೇಗೇನು 1 ಟೀ ಸ್ಪೂನ್ ಅಷ್ಟು ನಾವು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಹೇಗೆ ಸ್ವಲ್ಪ ಅಡಿಗೆ ಎಣ್ಣೆ ಮತ್ತೆ ಸ್ವಲ್ಪ ಅರಿಶಿಣ ಪೌಡರ್ನ ಆಡ್ ಮಾಡ್ತಾ ಇದ್ದೀನಿ. 1 ಚಿಟಿಕೆ ಆಗುವಷ್ಟು ಅರಿಶಿಣ. ಈಗ ತರಕಾರಿನ ಬೇಯಕ್ಕೆ ಇಡ್ತಾ ಇದ್ದೀನಿ. 2 ವಿಸಲ್ನ ಓಡಿಸ್ಕೋಬೇಕಾಗತ್ತೆ. ಯಾಕಂದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಹುರಿದಿರೋ ಮಸಾಲೆ ಏನಿತ್ತು ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮಸಾಲ ಪ್ರಿಪೇರ್ ಮಾಡ್ಕೋಬೇಕು.
ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ಲ ಇದನ್ನ ಈ ಕುಕ್ಕರ್ಗೆ ಆಡ್ ಮಾಡ್ತಾ ಇದೀವಿ. ತರಕಾರಿಗೆ ಆಡ್ ಮಾಡ್ತಾ ಇದೀವಿ. ಮತ್ತೆ ನಾನೊಂದು ಚಿಕ್ಕ ಪಾಮ್ನ ಇಡ್ತಾ ಇದ್ದೀನಿ. ಈಗಿನ ಎಣ್ಣೆನ ಆಡ್ ಮಾಡ್ತಾ ಇದ್ದೀನಿ. ಸಾಸಿವೆನ ಆಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕಿದೀನಿ. ಸಾಸಿವೆ ಚಟ ಚಟ ಅಂದ್ಮೇಲೆ ಬೆಳ್ಳುಳ್ಳಿನ ಆಡ್ ಮಾಡ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಆಡ್ ಮಾಡ್ತಾ ಅಯ್ಯೋ ಯಾಕೆ ಪಟ್ಟಣ ಒಣ ಮೆಣಸಿನ್ಕಾಯಿನ ಒಗ್ಗರಣೆ ಕೊಟ್ಟಿದ್ದೀನಿ. ಎಲೆನ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನ ಸಾಂಬಾರ್ಗೆ ಆಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಒಗ್ಗರಣೆನ ಸಾಂಬಾರಿಗೆ ಆಡ್ ಮಾಡಿದೀನಿ. ಜಸ್ಟ್ ಒಂದ್ ಕುದಿ ತೆಕ್ಕೊಂಡ್ರೆ ಸಾಂಬಾರ್ ಈ ತರ ಆಗಿದೆ ನೋಡಿ ಗೈಸ್. ನನ್ಗ ಸಾಕ್ ಅನ್ಸುತ್ತೆ. ಫೈನಲ್ ಆಗಿ ರೈಸ್ ಮತ್ತೆ ಸಾಂಬಾರ್ನ ತಿಂತಾ ಇದ್ದೀನಿ. ಸೌತೆಕಾಯಿ ಮತ್ತೆ ಆಲೂಗೆಡ್ಡೆ ಸಾಂಬಾರು ಹೇಗಿದೆ ಅಂತ ಟೇಸ್ಟ್ ನೋಡೋಣ ಗೈಸ್. ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ.